ಬಂಧುಗಳೇ, ಶಿವಮೊಗ್ಗದಲ್ಲಿ ನಡೆದ 2025ರ ಕೃಷಿ ಮತ್ತು ತೋಟಗಾರಿಕಾ ಮೇಳದಲ್ಲಿ ನನಗೆ ಈ ಕೃಷಿ ಮೇಳದಲ್ಲಿ ಆದಂಥ ಅಥವಾ ನನಗೆ ಅನುಭವಕ್ಕೆ ಬಂದಂಥ ರೈತರಿಗೆ ಉಪಯುಕ್ತವಾಗುವಂಥ ಒಂದು ಅನುಭವಗಳನ್ನು ಅಥವಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡಿದ್ದೇನೆ. ದಯವಿಟ್ಟು ಕೊನೆಯವರೆಗೂ ನೋಡಿ. ಈ ಬಾರಿಯ ಕೃಷಿ ಮೇಳದಲ್ಲಿ ಈ ಪ್ರಾರಂಭದಲ್ಲಿ ಈ ರೀತಿ ಹಳ್ಳಿ ಸೊಗಡಿನ ಒಂದು ಕಲಾಕೃತಿಯನ್ನು ನಿರ್ಮಿಸಿದರು. ಅದಂತೂ ನೋಡುಗರ ಅಥವಾ ಈ ಪ್ರೇಕ್ಷಕರ ಕಣ್ಮನವನ್ನು ಸೆಳೆಯುವಂತೆ. ನಾವು ಭೇಟಿ ನೀಡಿದ್ದು ಈ ಕೃಷಿ ಮೇಳದ ಕೊನೆಯ ದಿನ ಆದಂಥ ಸೋಮವಾರ ಆದರೂ ಸಾವಿರಾರು ಜನ ಈ ಕೃಷಿ ಮೇಳಕ್ಕೆ ಆಗಮಿಸಿದ್ರು. ಆದರೆ ಎಷ್ಟೋ ಪಶುಸಂಗೋಪನೆ ಅಥವಾ ಬೇರೆ ಇತರೆ ಮಳಿಗೆಗಳು ಅಲ್ಲೇ ಖಾಲಿಯಾಗಿದ್ದು ಒಂದು ವಿಪರ್ಯಾಸವಾಗಿತ್ತು. ನಾವು ಮೊದಲಿಗೆ ಭೇಟಿ ನೀಡಿದ್ದೆ ಈ ಅಡಿಕೆ ಅರಮನೆಗೆ. ಅಂದರೆ ಅಡಿಕೆಯ ತಳಿಗಳು ಅಥವಾ ಅಡಿಕೆಯನ್ನು ಬೆಳೀತಕ್ಕಂಥ ರೀತಿ ಅಥವಾ ಅದರಲ್ಲಿ ಬರ್ತಕ್ಕಂಥ ರೋಗ ಲಕ್ಷಣಗಳನ್ನು ಹತೋಟಿ ಕ್ರಮಗಳು ಅಥವಾ ವಿವಿಧ ತಳಿಯ ಅಡಿಕೆಗಳು ಸಿಪ್ಪೆ ಬೆರಕೆಲೆ ನೋಡ್ಲಿಕ್ಕೆ ಯಾವ ರೀತಿ ಇರ್ತವೆ ಅಥವಾ ಸಿಪ್ಪೆಯನ್ನು ತೆಗೆದು ಒಣಗಿಸಿದ ನಂತರ ಅವು ನೋಡ್ಲಿಕ್ಕೆ ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಇಟ್ಟು ತೋರಿಸಿದಂಥ ಒಂದು ಮಾಹಿತಿ ರೈತರಿಗೆ ನಿಜಕ್ಕೂ ಅನುಕೂಲಕರವಾಗಿತ್ತು. ಇಲ್ಲಿ ನೀವು ನೋಡ್ಬೋದು, ಒಣೆ ಅಡಿಕೆಯಲ್ಲಿ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಹಸ ಅಡಿಕೆ, ನೆಕ್ಸ್ಟು ಆಪಿ ಅಡಿಕೆ, ಆನಂತರ ಬೆಟ್ಟೆ ಅಡಿಕೆ, ಆನಂತರ ಬರ್ತಕ್ಕಂಥದ್ದು ರಾಶಿ ಅಡಿಕೆ, ಆನಂತರ ಗೊರಬ್ಲು, ಕೊನೆಗೆ ಚಾಲಿ. ಈ ರೀತಿಯಾಗಿ ಕನಿಷ್ಠ ಬೆಲೆಯಿಂದ ಗರಿಷ್ಠ ಬೆಲೆವರೆಗೆ ಅಡಿಕೆಯನ್ನು ನೈಜವಾಗಿ ರೈತರಿಗೆ ಒಂದು ಪ್ರದರ್ಶನವನ್ನು ಮಾಡಲಾಯಿತು. ಏನ್ ಗಿಡ ಇವ ಅಲ್ಲಲ್ಲ ಏನಣ್ಣ. ನಂತರ ನಾವು ಎಂಟ್ರಿ ಆಗಿದ್ದೆ ಈ ಸಾವಯವ ಕೃಷಿಯ ಘಟಕದ ಕಡೆಗೆ. ಅಂದ್ರೆ ಸಾವಯವ ಕೃಷಿಯ ಅನುಕೂಲಗಳು ಮತ್ತೆ ಅದರ ಉಪಯೋಗಗಳ ಕುರಿತು ಕೆಲವು ಮಾಹಿತಿಗಳನ್ನು ನಾಮಫಲಕ ಅಥವಾ ಪ್ರಾಕ್ಟಿಕಲ್ ಆಗಿ ತಿಳಿಸಲಾಯಿತು. ಅಡಿಕೆಗೆ ಬೇಕಾದ ಕ್ಯಾಲ್ಸಿಯಂ ಕುರಿತು ಮಾಹಿತಿ. ರೈತರ ಡಿಮಾಂಡ್ ಮೇಲೆ ಕ್ರಿಯೇಟ್ ಮಾಡಿದ್ದೀವಿ. ಇದೊಂದು ಈಗ ಹೊಸದಾಗಿ ಲಾಂಚ್ ಮಾಡ್ತೀವಿ. 25 kg ಬ್ಯಾಗ್ಸ್. ಎಷ್ಟು ಪ್ಯಾಕೆಟ್ ಇದೆ? ಅದು 450 ಇದೆ ಸರ್. ಒಂದು ಗಿಡಕ್ಕೆ ಎಷ್ಟು ಕೆಜಿ ಆಗೋದು? ಅಲ್ಲ, ಕೆಜಿ ಅಲ್ಲ, pH ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಪ್ಲಾಂಟ್ ಏಜ್, ಒಂದು ಅಡಲ್ಟ್ ಏಜ್ ಒಂದು 10 ವರ್ಷದ ಮರಗಳನ್ನು ಎಷ್ಟಾಗ್ತದೆ? ಎಷ್ಟು ಯಾವ ಏರಿಯಾ ಬರುತ್ತೆ? ನಮ್ದು ಆನ್ವೇರಿ, ಮಲ್ಲಾಪುರ, ಹೊಳೆಹೊನ್ನೂರು ಭಾಗ. ಮಳೆಗಾಲ ಟೈಮಲ್ಲಿ 100 ಗ್ರಾಮ್, ಮಳೆಗಾಲ ಟೈಮ್ ಈ ಟೈಮಲ್ಲಿ ಒಂದು 50 ಗ್ರಾಮ್. 50 ಗ್ರಾಮ್. ತೀರ್ಥಹಳ್ಳಿ ಬೆಲ್ಟ್ ಟೈಪ್ ಅಲ್ಲ, ಮಳೆ ಜಾಸ್ತಿ ಇರಲ್ಲ. ಸುಣ್ಣ ಬಿಟ್ಟು ಬೇರೆ ಏನಿದೆ ಅದರಲ್ಲಿ? ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇದೆ. ಕ್ಯಾಲ್ಸಿಯಂ ಕಾರ್ಬೊನೇಟ್, ಮೆಗ್ನೀಷಿಯಂ ಕಾರ್ಬೊನೇಟ್. ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್, ಮೆಗ್ನೀಷಿಯಂ ಕಾರ್ಬೊನೇಟ್ ಜೊತೆ ಜಿಂಕ್ ಬೋರಾನ್ ಇದೆ. ಅದು ಎಷ್ಟಾಗುತ್ತೆ? ಅದು 560 ರೂಪಾಯಿ ಆಗುತ್ತೆ. 25 kg ಬ್ಯಾಗ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಡೇಟ್ ಅಂದ್ರೆ ರೈತರು ಕೇಳ್ತಾ ಇದ್ರು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ CSC ಕೊಡಂಗ್ ಮಾಡಿ ಅಂತ. ಅದನ್ನ ಈ ಸರಿ ನಾವು 10 ತಿಂಗಳಾಯ್ತು. ಇಲ್ಲಿ ಶಿವಮೊಗ್ಗದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ದು ಎಲ್ಲಿ? ನಿಮಗೆ ಆನ್ವೇರಿ ಅಂದ್ರಲ್ಲ, ಸಾಸ್ವೆಹಳ್ಳಿ ಬಲರಾಮ FPOದಲ್ಲಿ ಇದೆ. ಬಲರಾಮ ಸಾಸ್ವೆಹಳ್ಳಿಯಲ್ಲಿ ಸಿಗುತ್ತೆ. ಹೊನ್ನಾಳಿ ಅರ್ಕೆರಲ್ಲಿ ಸಿಗುತ್ತೆ. 25 kg 450 rupees. ಅಂದರೆ ಕಾರ್ಬೊನೇಟ್ ಮತ್ತೆ ಮ್ಯಾಗ್ನೀಷಿಯಂ ಅಂತ ಇರುತ್ತೆ. ಇದು 500 rupees ಬ್ಯಾಗ್. ಅದು 560. ಇದು ಮೆಣಸಕ್ಕಿ ರೆಡ್ ಅಂತ ಮಾಡಿದ್ದೀವಿ. ಓಕೆ. ಇದು ಸೇಮ್ ಡೇ ಅಲ್ಲ, ಅದು ಓನ್ಲಿ ಕ್ಯಾಲ್ಸಿಯಂ. ರೈತರ ಡಿಮಾಂಡ್ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಫಸ್ಟ್ ಇಂದ. 2-3 ವರ್ಷ ಯೂಸ್ ಮಾಡಿದ್ರು. ಮೆಗ್ನೀಷಿಯಂ ಸಾಯಿಲರ್ ರಿಚ್ ಆಗಿತ್ತು. ಓಕೆ, ಅದಕ್ಕೆ ಮೆಗ್ನೀಷಿಯಂ ಬೇಡ ಅಂದ್ರು, ಓನ್ಲಿ ಕ್ಯಾಲ್ಸಿಯಂ. ಈ ಇದೆ ಬರೀ ಕ್ಯಾಲ್ಸಿಯಂ ಆದ್ರೆ ಸೇಮ್ 450. ಇದ್ರಲ್ಲಿ ಏನಾಗಿದೆ, ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಮಾಡಿದ್ದೀವಿ. ಓಕೆ. ಇಲ್ಲಿ ಮೆಗ್ನೀಷಿಯಂ ಅದನ್ನ ಯೂಸ್ ಮಾಡಿದ್ದೀವಿ. ಓಕೆ, ಚೇಂಜಸ್ ಆಗಿದೆ. ಅದಕ್ಕೆ ಲಿಕ್ವಿಡ್ ರೂಪದಲ್ಲಿ ಇಟ್ಟಿದ್ದೀರಾ? ಈ ಸರಿ ಫಸ್ಟ್ ಡಿಮಾಂಡ್ ಇತ್ತು. ಗಿಡಗಳಿಗೆ ಕೊಡೋದು ಹೆಂಗೆ? ಮರಲಿಕ್ಕೆ ಹಚ್ಚಲಿಕ್ಕೆ ಮತ್ತೆ ನೀವು ಬೋಡೋ ಸ್ಪ್ರೇ ಮಾಡ್ಲಿಕ್ಕೆ ಅದು ಅಲ್ಲ. ಆ ತರದ ಎಷ್ಟು ನಾವು ಕೊಡ್ಬೇಕಾಗತ್ತೆ? ಅದು ಸಾವಿರಾರು ಮರಗಳಿರ್ತವೆ. ಡ್ರಮ್ ಇದಕ್ಕೆ 1.5 ಲೀಟರ್ ನೋಡ್ರಿ. ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ಈ ರೀತಿ ಇರುತ್ತೆ. ನಿಮ್ಗೆ ಕೆಳಗೆ ಕುತ್ಕೊಳ್ಳುತ್ತೆ. ಗರ್ಡಕ್ಕೆ ಒಂದು ಜನ ಬೇಕು, ಲೇಬರ್ ಎಕ್ಸ್ಟ್ರಾ ಆಯ್ತು. ಪ್ಲಸ್ ಏನಾಯ್ತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಕರೆಕ್ಟ್ ಆಗಿ ಕ್ಯಾಲ್ಸಿಯಂ ಸಪ್ಲೈ ಆಯ್ತು ಇಲ್ಲೋ ಗೊತ್ತಾಗಲ್ಲ. ನಮ್ದು ಮಿಲ್ಕ್ ಆಫ್ ಲೈಮ್ ಅಂತೇಳಿ ನಾವು ಮಾಡ್ತಿರೋದು ಈಗ ಈ ರೀತಿ ಇರುತ್ತೆ. ಮತ್ತೆ ಇದು ಲೀಟರ್ಗೆ ಏನು ಕಾಸ್ಟ್ ಆಗುತ್ತೆ? ಇದು ಇನ್ನೂ ಡಿಸೈಡೆಡ್ ಆಗಿಲ್ಲ. ನಿಯರ್ 60 ಆಜುಬಾಜುನಲ್ಲಿದೆ ಲೀಟರ್. ಓಕೆ. ಒಂದು ಲೀಟರ್ ಎಷ್ಟು ಮರ ಕುಡಿಬಹುದು ನಿಮ್ಮ ಪ್ರಕಾರ?
ಅಲ್ಲ, ಒಂದು ಡ್ರಮ್ಮಿಗೆ ನಾನು 1.5 ಲೀಟರ್ ಮಿಕ್ಸ್ ಮಾಡಕ್ಕೆ ಹೇಳ್ತೀನಿ. ಅಷ್ಟೇನಾ? ಬರೀ ಮಿಕ್ಸ್ ಮಾಡೋದು ಅಷ್ಟೇ ಅದನ್ನ? ಮಿಕ್ಸ್ ತುತ್ತ ಗಿತ್ತ ಇವೆಲ್ಲ ಹಾಕ್ತಿರಲ್ಲ, ಗಮ್ಮು ಇವೆಲ್ಲ, ಅದ್ರ ಜೊತೆ ಮಿಕ್ಸ್ ನೀವು ಹಾಕ್ತಿದ್ರ ಸುಣ್ಣದ ಬದಲಿಗೆ ಈ ಸುಣ್ಣ ಹಾಕಿ. ಇದು ರಾಮಚಂದ್ರಾಪುರ ಮಠದ ಸಾವಯವ ಗೊಬ್ಬರ. ಸರ್ ಏನೇನು ಕಂಟೆಂಟ್ ಇರುತ್ತೆ ಸರ್ ಇದರಲ್ಲಿ? 70% ನಾಟಿ ಹಸುವಿನ ಗೊಬ್ಬರ, ಇನ್ 20% ಕೈ ಬೇವಿನ ಬೀಜದ ಪುಡಿ, 10% ಅರಳಿಂಡಿನ ಎನ್ರಿಚ್ ಮಾಡಿ ಸೈಕೋಡರ್ಮ ಮತ್ತು ಸೂಡೋಮೋನಾಸ್ ಸೇರಿಸಿ ಮಾಡಿರೋ ಗೊಬ್ಬರ ಸರ್. ರಾಮಚಂದ್ರಾಪುರ ಮಠದ್ದು ರಾಮಚಂದ್ರಾಪುರ ಮಠದ ಏನು ಪ್ರೈಸ್ ಸರ್ ಇದು ಬ್ಯಾಗ? 720 50 kgs ಬ್ಯಾಗ. ಇದು ಇನ್ನೊಂದು ಪ್ರೈವೇಟ್ ಕಂಪ್ನಿಯವರ ಒಂದು ಬಯೋಮಿಸ್ಟ್ ಗೊಬ್ಬರ. ಬನ್ನಿ ಮಾಹಿತಿ ತಿಳಿಯೋಣ. ಏನೇನಿರುತ್ತೆ ಸರ್ ಇದರಲ್ಲಿ? ಅದು ಕೋಳಿ ಗೊಬ್ಬರ, ಮೀನಿನ ಗೊಬ್ಬರ, ಫಿಶ್ ಆಮೇಲೆ ಸೀವೀಡ್, ಪಂಚಗವ್ಯ ಲಿಕ್ವಿಡ್ ಎಲ್ಲ ಹಾಕಿ 1 ವರ್ಷ ಕಾಂಪೋಸ್ಟ್ ಆಗಿ 450 ಆಗುತ್ತೆ ಸರ್. 40 kg 400 ಕೊಡ್ತೀವಿ. ಬ್ಯಾಗಿಗೆ 450 ಆಗುತ್ತೆ. ಈ ಪ್ರೈಸ್ ದೊಡ್ಡ ಬ್ಯಾಗ್, ಆ ಬ್ಯಾಗ್ 50 kg ಸರ್, 40 kg. ನೋಡಿ, ರೈತರು ಅಡಿಕೆ ಸಿಪ್ಪೆನ ವೇಸ್ಟ್ ಆಗಿ ಹೋಗಿತಾರಲ್ಲ, ಅದನ್ನ ಅಡಿಕೆ ಸಿಪ್ಪೆಯಿಂದ ಯಾವ ರೀತಿ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ರಾಕ್ಟಿಕಲ್ ಆಗಿ ಮತ್ತೆ ಒಂದು ಲಿಖಿತ ರೂಪದಲ್ಲಿ ನಿಮಗೊಂದು ಮಾಹಿತಿನ ನೀಡ್ತಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಟ್ರೈಕೋಡರ್ಮಾ, ಈ ಮೊನೊಕ್ರೋಟೋಫಸ್, ಸೂಡೋಮೋನಾಸ್ ಇದಾವಲ್ಲ, ಅದರಗಳ ಉಪಯೋಗ ಮತ್ತೆ ಆ ಬಳಕೆಯ ಕುರಿತಂತೆ ಮಾಹಿತಿ ಬನ್ನಿ ತಿಳಿಯೋಣ. ಗಿಡಗಳಿಗೆ ಆಗ್ತಾ ಇರ್ತೀವಿ. ಆ ಮಣ್ಣಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಾವು ಡೈರೆಕ್ಟ್ ಆಗಿ ಹಂಗೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಲೇ ಹಾಕ್ಬೋದು ಅಂದ್ರೆ ಯಾವ ರೀತಿ ಹಾಕ್ಬೋದು? ಆ ತರದ ನೀವು ಲಿಕ್ವಿಡ್ ಹಾಕ್ಬೋದು. ಲಿಕ್ವಿಡ್ 100 ಲೀಟರ್ ಲಿಕ್ವಿಡ್ ಡೈಲ್ಯೂಟ್ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಒಂದು 4-5 ಲೀಟರ್ ಬರೋ ತರ ಸೂಪ್ ಅಂತ ಹೋಗೋದು ಕೂಡ ನೀವು ಬೇಕಾಗುತ್ತೆ. ಒಂದು ಎಕರೆಗೆ ಅಂದ್ರೆ ಅಷ್ಟು ಆ ಥರ ಎಷ್ಟು ಬೇಕಾಗುತ್ತೆ ಕ್ಯಾನ್? 1 ಎಕರೆಗೆ ನೀವು ಎಷ್ಟು ಗಿಡಗಳಾಗ್ತದೆ ಸರ್? ಒಂದು 650 ಗಿಡ ಅನ್ಕೊಂಡು. 650 ಗಿಡ. ಒಂದೊಂದು ಗಿಡಕ್ಕೆ 4-4-5 ಒಂದು ಮಲ್ಟಿಪ್ಲೈ ಮಾಡಬೇಕು. ಇದು ಲಿಕ್ವಿಡ್ ಆಗ್ತದೆ. ಇದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಬೇಕಾದ್ರೆ ನಾವು ಅಡಿಕೆ ಸಿಪ್ಪೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದಾ? ಅಡಿಕೆ ಮಾಡ್ತೀವಲ್ಲ, ಕಾಂಪೋಸ್ಟ್, ಅದಕ್ಕೆ ಕೋಳಿ ಗೊಬ್ಬರ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ. ಎಂಡ್ ಟೈಮ್ ಅಲ್ಲಿ ಕಾಂಪೋಸ್ಟ್ ಮಾಡೋ ಎಂಡ್ ಟೈಮ್ ಅಲ್ಲಿ ಅದ್ರ ಬಿಸಿ ಎಲ್ಲ ಆರಾದ್ಮೇಲೆ ಆ ಟೈಮ್ ಅಲ್ಲಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು 8 ದಿವಸ 10 ದಿವಸ ಬಿಟ್ಟು ಮಾಡಿ ಬಿಸಿಲೇ ಹಾಕಿದ್ರೆ ಇವುಗಳು ಸತ್ತೋಗ್ಬಿಡ್ತಾವ ಸರ್. ಓಕೆ, 100 ಲೀಟರ್ 5 ಲೀಟರ್ ಆ ತರ ನೀವು ಎಷ್ಟು ಒಂದೊಂದು ಗಿಡಕ್ಕೆ ಒಂದು 3 ರಿಂದ 4 ಲೀಟರ್ ಬರದೇ ಕಳ್ಸ್ಕೊಂಡು. ಏನ್ ಪ್ರೈಸ್ ಸರ್ ಟ್ರೈಕೋಡರ್ಮಾ? ಅವು ಬೆಳೆ ಟ್ರೈಕೋಡರ್ಮಾ ಬೆಳೆಯಂಗಿಲ್ಲ. ನಾವೇನ್ ಮಾಡ್ತೀವಿ, ಸೂಡೋಮೋನಾಸ್ ಅಲ್ಲಿ ಯಾವುದು ಬೆಳಿಬಾರ್ದು. ಪೌಡರ್ ಫಾರ್ಮ್ ತಗೊಂಡ್ರೆ 300 kg, ನೀವು ಲಿಕ್ವಿಡ್ ತಗೊಂಡ್ರೆ 1500 5 ಲೀಟರ್ಗೆ. ಇದರಲ್ಲಿ ಇದೆಯಲ್ಲ ನಾವು ಇಲ್ಲೊಂದು ಮಾಡೆಲ್ ಮಾಡಿಕ್ಕಿದ್ದಾರೆ ನೋಡಿ. 1 ಎಕರೆ ಜಾಗದಲ್ಲಿ ಒಂದು ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ವಿವಿಧ ಬೆಳೆಗಳನ್ನು ಅಥವಾ ವಿವಿಧ ರೀತಿಯಾಗಿ ಬೆಳೀತಕ್ಕಂಥದ್ದನ್ನು ಒಂದು ಮಾಡೆಲಲ್ಲಿ ತೋರಿಸಿದ್ದಾರೆ. ನೀವು ಇನ್ನೊಂದು ಮಾಡೆಲ್ ನೋಡ್ಬೋದು. ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳಿಬೋದು ಅಂತ ಹೇಳ್ಬಿಟ್ಟು ಒಂದು ನೋಡ್ತಾ ಇದ್ದರೆ, ಅಡಿಕೆ ಮರಗಳಿಗೆ ಕಾಳು ಮೆಣಸನ್ನು ಹಾಕಿದೆ. ಸೆಂಟ್ರಲ್ಲಿ ಬಾಳೆ ಅಥವಾ ಏಲಕ್ಕಿ ಅಥವಾ ಕೋಕೋ, ಇನ್ನು ಹಣ್ಣು ಅಥವಾ ತರಕಾರಿಗಳ ಬೆಳಿಬೋದು, ಅಥವಾ ಜಾಯಿಕಾಯಿ ಅಥವಾ ಇನ್ನೂ ಸಾಂಬಾರು ಪದಾರ್ಥಗಳಂತ ಲವಂಗ, ಈ ರೀತಿ ಸಾಂಬಾರು ಪದಾರ್ಥಗಳನ್ನು ಬೆಳಿಬೋದು. ಸಣ್ಣ ಗಿಡಗಳಿದ್ದಲ್ಲಿ ಹಣ್ಣು ಅಥವಾ ತರಕಾರಿಯನ್ನು ಬೆಳಿಬೋದು. ದೊಡ್ಡ ತೋಟ ಆಗಿದ್ದಲ್ಲಿ ಏಲಕ್ಕಿ, ಕಾಳುಮೆಣಸು ಅಥವಾ ಬಾಳೆಯನ್ನು ಬೆಳಿಬೋದು ಅಂತ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅಡಿಕೆಯ ತಳಿಗಳು ಯಾವ ರೀತಿ ಇರ್ತವೆ, ಅಥವಾ ಅಡಿಕೆಯ ಗರಿಗಳಲ್ಲಿ ಯಾವ ರೀತಿ ರೋಗ ಲಕ್ಷಣಗಳು ಕಾಣುತ್ತೆ, ಅದನ್ನು ಹೇಗೆ ರೆಕಗ್ನೈಸ್ ಮಾಡಬೇಕು, ಅದಕ್ಕೆ ಹತೋಟಿ ಕ್ರಮಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದು ನಿದರ್ಶನದ ಮೂಲಕ ರೈತರಿಗೆ ಮಾಹಿತಿನ ನೀಡಲಾಯಿತು. ಈಗ ನೋಡ್ತಾ ಇರತಕ್ಕಂಥದ್ದು ನಮ್ಮ ಪ್ರಾದೇಶಿಕವಾಗಿ ಬೆಳೀತಕ್ಕಂಥ ಅಡಿಕೆ ತಳಿಯ ಬಗ್ಗೆ ಮಾಹಿತಿಗಳು. ಇನ್ನು ನೋಡಿ, ತೀರ್ಥಹಳ್ಳಿ ಸ್ಥಳೀಯ ತಳಿ ಅಂತ ಹೇಳ್ಬಿಟ್ಟು, ಇದು ಚನ್ನಗಿರಿ ತಳಿ ನೋಡ್ತಾ ಇರ್ಬೋದು. ಇದು ಶ್ರೀಮಂಗಳ ಅಂತ ಹೇಳ್ಬಿಟ್ಟು, ಇದು ಕಾಣ್ತಾ ಇರ್ತಕ್ಕಂಥದ್ದು ಸುಮಂಗಳ ಅಂತ ಹೇಳ್ಬಿಟ್ಟು, ಇದು ಮೋಹಿತ್ ನಗರ್ ಅಂತ ಉದ್ದ ಕಾಯಿಗಳು. ಇದು ಶ್ರೀವರ್ಧನ್ ಅಂತ ಒಂದು ತಳಿ. ಇದು SAS1 ಅಂತ ಹೇಳ್ಬಿಟ್ಟು, ಇದು ಶ್ರೀಮಂಗಳ ಅಂತ. ಮತ್ತು ಇದು ಮಂಗಳ, ದಪ್ಪ ಕಾಯಿ ಬರ್ತದಲ್ಲ ಆ ಮಂಗಳ. ಇದು ಸರ್ವಮಂಗಳ ಅಂತ ಹೇಳ್ಬಿಟ್ಟು, ಬರೀ ಮಂಗಳ ಅನ್ನೋದ್ರಲ್ಲಿ ಎಷ್ಟೊಂದು ಬ್ರ್ಯಾಂಡ್ ಇದ್ದಾವೆ. ಇದು ಸ್ಥಳೀಯ ತಳಿಗಳು, ಅಂದರೆ ಈ ಸಾಗರ ಸ್ಥಳೀಯ ತಳಿಗಳು ಅಂತ ಹೇಳ್ಬಿಟ್ಟು. ಅಡಿಕೆಯನ್ನು ಯಾವ ರೀತಿಯಾಗಿ ಪ್ರೊಸೀಜರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾಡೆಲ್ ಮೂಲಕ ರೈತರಿಗೆ ಮಾಹಿತಿಯನ್ನು ನೀಡಲಾಯಿತು.
ಈ ಅಡಿಕೆ ಬೆಳೆ ಮತ್ತು ನಿರ್ವಹಣೆ ಕುರಿತಂತೆ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿಗಳು ಇದ್ದಿದ್ದೇ ಇಷ್ಟೇ. ಇದು ಗೋಡಂಬಿಯ ಕುರಿತು ಮಾಹಿತಿ. ಅಂದರೆ ಈ ಗೋಡಂಬಿಯಲ್ಲಿ ಅಂತರ್ ಬೆಳೆಯಾಗಿ ಯಾವ ಬೆಳೆಗಳನ್ನು ಬೆಳೆಯಬಹುದು ಅಥವಾ ಗೋಡಂಬಿಯಲ್ಲಿ ಕಾಡ್ತಕ್ಕಂಥ ರೋಗಗಳು, ಅದರ ನಿಯಂತ್ರಣ ಮತ್ತು ಗೋಡಂಬಿ ಬೆಳೆಯ ಉತ್ಪನ್ನಗಳು, ಅದರ ತಳಿಗಳು ಅಥವಾ ಅದರ ಗಿಡದ ನಾಟಿಯ ಕ್ರಮಗಳು ಅಥವಾ ಅದರ ನಿರ್ವಹಣೆ ಅಥವಾ ಗೋಡಂಬಿಯಿಂದ ಉತ್ಪನ್ನಗಳನ್ನು ಯಾವ್ಯಾವ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ, ಆ ಗೋಡಂಬಿ ಯಾವ ತಳಿ ಯಾವ ಪ್ರದೇಶಕ್ಕೆ ಸೂಕ್ತ ಮಾಹಿತಿಯನ್ನು ರೈತರಿಗೆ ನೀಡಲಾಯಿತು. ಇದು ನೋಡ್ತಾ ಇರ್ಬೋದು ಗೋಡಂಬಿಯ ವಿವಿಧ ತಳಿಗಳು ಮತ್ತು ಆ ಗೋಡಂಬಿಯ ವಿವಿಧ ತಳಿಗಳ ಗಿಡಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ನಂತರದ ಘಟಕ ಬಂದಿದ್ದು ಕಾಳು ಮೆಣಸಿನ ಘಟಕ. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದ್ದಾವೆ ಕಾಳು ಮೆಣಸಿನಲ್ಲಿ ಅಂತೇಳಿ. ಅಡಿಕೆಗಿಂತ ಹೆಚ್ಚಿನ ವೆರೈಟಿಗಳು ಈ ಕಾಳು ಮೆಣಸಿನಲ್ಲಿ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ಚೋಳಮಂಡ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕುರುಮಂಚಿ ಅಂತ ಹೇಳ್ಬಿಟ್ಟು, ಎಕ್ಸೆಲ್ ಅಂತ ಹೇಳ್ಬಿಟ್ಟು, ಪುಂಗಲ್ ಮಂಡಿ, ಚಿರುಮುಂಡಿ, ಅರಕುಲು ಮಂಡಿ, ಕಬ್ಬುಕಲ್, VJ8, VJ7, ಆಮೇಲೆ ಪನ್ನೀರು 5, ಇಲ್ಲಿ ಕಾಣ್ತಾ ಇರ್ತಕ್ಕಂಥ VJ6, VJ5, VJ6 ಮತ್ತು VJ3, VJ2, VJ1 ಈ ರೀತಿ ಹಲವಾರು ತಳಿಯ ಕಾಳು ಮೆಣಸುಗಳನ್ನು ಪರಿಚಯ ಮಾಡಲಾಯಿತು. ನಂತರ ಬಂದಿದ್ದು ನಾವು ಬಾಳೆ ಬೆಳೆಯ ಘಟಕಕ್ಕೆ. ಹೋದ ಬಾರಿ ತುಂಬ ವೆರೈಟಿಯ ಬಾಳೆಗಳನ್ನು ಅಥವಾ ಬಾಳೆ ತಳಿಗಳನ್ನು ನೋಡಿದ್ವಿ. ಆದರೆ ಈ ಬಾರಿ ತುಂಬ ಕಡಿಮೆ, ಕೇವಲ ಒಂದು 8 ರಿಂದ 9 ಬಾಳೆ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದು ಹೊಸ ತಳಿಗಳು: ನೆಲ್ಲಂಕೇಲ, ಜಯಾಜಿ, ಮೈಸೂರು ಎಳನ್, ಮಟ್ಟಿ, ಆಮೇಲೆ ನೇಂದ್ರ ಬಾಳೆ, ಚಿನ್ನಪನ್ನಿ, ಆಮೇಲೆ ಪೆಡಿಯನ್, ಆಮೇಲೆ ಕೆವೆಂಡರ್ ಬಾಳೆ ನೋಡಿ, ಈ ರೀತಿ ಹೊಸ ತಳಿಗಳನ್ನು ಪರಿಚಯಿಸಲಾಯಿತು. ಹಾಗೆ ಸಿರಿಧಾನ್ಯಗಳ ಒಂದು ಪ್ರದರ್ಶನವನ್ನು ಮಾಡಲಾಯಿತು. ಈ ಹೆಸರುಗಳನ್ನು ಈಗಿನ ಪೀಳಿಗೆ ಕೇಳಿಲ್ಲ, ನಾವು ಕೇಳಿಲ್ಲ ಬಿಡಿ. ಆದರೂ ಇಷ್ಟೊಂದು ರೀತಿಯ ಸಿರಿಧಾನ್ಯಗಳು ಇದ್ದಾವೆ ಅಂತ ಪರಿಚಯಿಸಿದ್ದು ತುಂಬ ಒಂದು ಅನುಕೂಲಕರ ಮಾಹಿತಿಯಾಗಿತ್ತು. ನಂತರ ಬಂದಿದ್ದು ನಾವು ಭತ್ತದ ಬೆಳೆಯ ಘಟಕಕ್ಕೆ. ಇಷ್ಟೊಂದು ಭತ್ತದ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಬೆಳೀತಾರೆ ಅಂತ ಗೊತ್ತಾಗಿದ್ದೆ ನಾವು ಈ ಕೃಷಿ ಮೇಳದಲ್ಲಿ. ನೋಡ್ತಾ ಇರ್ಬೋದು ಸುಮಾರು 60ಕ್ಕಿಂತ ಹೆಚ್ಚಿನ ಭತ್ತದ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದನ್ನು ಬರೀ ಭತ್ತವನ್ನಲ್ಲ, ಆ ಭತ್ತವನ್ನು ಸಿಪ್ಪೆಯನ್ನು ಬೇರ್ಪಡಿಸಿದಾಗ ಅಕ್ಕಿಗಳು ಯಾವ ರೀತಿ ಕಾಣ್ತವೆ ಅಂತೇಳಿ ಆ ರೀತಿಯ 60 ತಳಿ ಅಕ್ಕಿಗಳನ್ನು ಸಹಿತ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ನೋಡ್ತಾ ಇರೋದು ಮೊದಲಿನಿಂದ ಕೊನೆಯವರೆಗೂ ಸುಮಾರು 60ಕ್ಕೂ ಹೆಚ್ಚಿನ ತಳಿಯ ಭತ್ತಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಇದರ ಇದರ ಬೀಜಗಳು ಇಲ್ಲಿ ಈ ನವಲೆಯ ಕಾಲೇಜಲ್ಲಿ ಸಿಗುತ್ತೆ ಅಥವಾ ಎಲ್ಲಿ ಹೆಚ್ಚು ಭತ್ತವನ್ನು ಬೆಳೀತಾರೋ ಈ ಕತ್ಲಗೆರೆ ಫಾರ್ಮ್ ಅಲ್ಲೆಲ್ಲ ಈ ಎಲ್ಲ ತಳಿಗಳ ಬೀಜವನ್ನು ನಿಮಗೆ ರೈತರಿಗೆ ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅದನ್ನು ಮಾರಾಟವೂ ಮಾಡ್ತಾರೆ. ನಂತರ ನಾವು ಬಂದಿದ್ದು ಕೀಟಶಾಸ್ತ್ರ ವಿಭಾಗಕ್ಕೆ. ಅಂದರೆ ಈ ಕಾಲೇಜಿನ ಕೀಟಶಾಸ್ತ್ರ ವಿಭಾಗದ ಮಕ್ಕಳು ಪ್ರತಿ ಒಂದು ಕೀಟದ ಒಂದು ಸಾಕ್ಷ್ಯಚಿತ್ರ ಅಥವಾ ಒಂದು ನಿಜ ರೂಪಗಳನ್ನು ಪ್ರದರ್ಶನಕ್ಕೆ ಇಟ್ಟು ಅದರಿಂದ ಅದರ ವಂಶಾವಳಿಗಳು ಹೇಗಾಗುತ್ತೆ, ಅದರ ಆಹಾರ ಏನು ಅಂತ ಹೇಳ್ಬಿಟ್ಟು ಅದರ ಮಾಹಿತಿನ ನೀಡಿ ಯಾವ ಒಂದು ಈ ಕೀಟಗಳಿಂದ ಸಸ್ಯಕ್ಕೆ ಅಥವಾ ಹಾನಿಕಾರವಾಗುತ್ತೆ ಅಥವಾ ಸಸ್ಯಕ್ಕೆ ಹಾನಿಕಾರ ಮಾಡದಂತೆ ಯಾವ ಕೀಟಗಳು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಮತ್ತು ಒಂದು ನೈಜ ಪ್ರದರ್ಶನವನ್ನು ಮಾಡಿದ್ದು ತುಂಬ ರೈತರಿಗೆ ಅನುಕೂಲವಾದ ಸಂಗತಿಯಾಗಿತ್ತು. ನೋಡ್ತಾ ಇರ್ಬೋದು ಇದೆಲ್ಲ ನಿಜವಾದ ಕೀಟಗಳು. ಅದನ್ನ ಒಂದು ಇದು ಕೊಳೆದ ರೀತಿ ಒಂದು ಮಮ್ಮೀಕರಣ ಮಾಡಿಬಿಟ್ಟು ಹಾಗೆ ಇಡಲಾಗಿದೆ. ಪ್ರತಿಯೊಂದು ಇಲ್ಲಿ ಒರಿಜಿನಲ್ ಕೀಟಗಳೇ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಪ್ರತಿಯೊಂದು ಕೀಟಗಳನ್ನು ಸಂಗ್ರಹಿಸಿ ಈ ರೈತರಿಗೆ ಅಥವಾ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದು ಈ ಕೀಟಶಾಸ್ತ್ರ ವಿಭಾಗದ ಮಕ್ಕಳು. ಈ ಕೀಟಶಾಸ್ತ್ರ ವಿಭಾಗದ ಮಕ್ಕಳಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ಇದು ಒಂದು ಕೂಡ ಅಡಿಕೆ ಗಿಡಕ್ಕೆ ನೀಡತಕ್ಕಂಥ ಒಂದು ಸಾವಯವ ಸ್ಪ್ರೇ ಮತ್ತು ಒಂದು ಔಷಧಿಯ ಕುರಿತಂತೆ ಮಾಹಿತಿ. ಬನ್ನಿ.
ಏನು ಸರ್ ಇದು ಅರೇಕಾ ಬೂಸ್ಟರ್ ಅಂದರೆ? ಸರ್ PSP ಫಾಸ್ಫೋ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಲಿಕ್ವಿಡ್ ಸ್ಪ್ರೇ ಮಾಡೋದಾ? ಲಿಕ್ವಿಡ್ ಡ್ರೆಂಚಿಂಗ್ ಮಾಡೋದು, ಸ್ಪ್ರೇ ಹಿಂಗೆ ಹಾಕೋದು ಗಿಡಗಳಿಗೆ. ಏನು ಪ್ರಮಾಣದಲ್ಲಿ ಹಾಕ್ಬೇಕು ಇದನ್ನ? 200 ಲೀಟರ್ ಡ್ರಮ್ಮಿಗೆ 1 ಲೀಟರ್ ಹಾಕೋದು. 1 ಲೀಟ್ರ್ ಒಂದು ಮರದ ಹತ್ರ ಮತ್ತೆ 1 ಲೀಟರ್ ಹಾಕಿ. ಒಂದು ಎಕರೆಗೆ ಇಷ್ಟ ಆಗುತ್ತಾ? 2 ಎಕರೆಗೆ ಯೂಸ್ ಆಗುತ್ತೆ. ಇದು ಏನು ಪ್ರೈಸ್ ಇದು? 2000 ಸರ್. 2000 ನಂಬರ್ ಇದೆ ಸರ್ ಅದ್ರಲ್ಲಿ. ಬೂಸ್ಟರ್ಸ್. ಅದು ಬಿಟ್ಟರೆ ಬರೋ ಪ್ರಾಡಕ್ಟ್ ನಿಮ್ದು ಏನಿದೆ? ನೀಮ್ ಪೌಡರ್ ಇದೆ, ಹಾಂ. ಮತ್ತೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇದೆ. ನೀಮ್ ಪೌಡ್ರ್ ಏನು ಕಾಸ್ಟ್ ಇದು? 1200 ರೂಪಾಯಿ 40 kg ಬ್ಯಾಗ್. 40 kg ಬ್ಯಾಗ್ 1200 ರೂಪಾಯಿ. ನ್ಯಾಚುರಲ್ ಏನು ಮಿಕ್ಸ್ ಆ್ಯಡೆಡ್ ಇಲ್ಲ. ಪ್ಯೂರ್ ನೀಮ್ ಪೌಡರ್, ಎಣ್ಣೆ ತೆಗ್ದಿರೋದಿಲ್ಲ, ಸಪ್ರೇಟ್ ಕೊಡಿ, ಫ್ರೆಶ್ ಮಾಡಿ ಕೊಡ್ತೀವಿ. ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ 460 ಕಾಂಪೋಸ್ಟ್ ಕೊಡ್ತೀವಿ ಸರ್. ಫೋನ್ ಮಾಡಿ ಹೆಚ್ಚಿನ ಮಾಹಿತಿ. ಇವೇನು ಕ್ಯಾಲ್ಸಿಯಂ ಇದು? ಹೌದು ಸರ್, ಡೋಲೋಮೈಟ್ ಕ್ಯಾಲ್ಸಿಯಂ. ಏನು ಪ್ರೈಸ್ ಅದು ಬ್ಯಾಗಿಗೆ? 650 650 50 kg 40 kg? 50 kg ಬ್ಯಾಗ್. ಈಗೆಲ್ಲ ಮನೆಗಳಿಗೆ ಅಳವಡಿಸ್ತಾ ಇದ್ದಾರಲ್ಲ ಈ ಸೋಲಾರ್ ಪ್ಯಾನಲ್ಗಳು, ಡೈರೆಕ್ಟ್ ಕರೆಂಟಿಗೆ ಕನೆಕ್ಷನ್ ಕೊಡ್ತಕ್ಕಂಥದ್ದು ಅಥವಾ ಬಿಸಿನೀರನ್ನು ಕಾಯಿಸ್ತಕ್ಕಂಥ ಸೋಲಾರ್ನ ಕುರಿತಂತೆ ಮಾಹಿತಿ ಬನ್ನಿ ತಿಳಿಯೋಣ. ಎಷ್ಟು ಪ್ಯಾನಲ್ಸ್ ಬರುತ್ತೆ? ಎಷ್ಟು ಲಕ್ಷ ರೂಪಾಯಿ? 2 ಕಿಲೋವ್ಯಾಟ್ ಇಂದ ಸ್ಟಾರ್ಟಿಂಗ್ ಇದೆ ಸರ್. 2 ಕಿಲೋವ್ಯಾಟಿಗೆ ಅಂದ್ರೆ 1,80,000 ವರೆಗೆ ಆಗುತ್ತೆ. 1,80,000. ಅದರಲ್ಲಿ 60,000 ಸಬ್ಸಿಡಿ ಬರುತ್ತೆ. 60,000 ಅಷ್ಟೇ ಸಬ್ಸಿಡಿ ಬರುತ್ತೆ ಪ್ರಧಾನಮಂತ್ರಿ ಸ್ಕೀಮ್. ಅಪ್ ಟು 25 ವರ್ಷದ ತನಕ ಎಲೆಕ್ಟ್ರಿಸಿಟಿ ಬಿಲ್ ನ ರಿಡ್ಯೂಸ್ ಮಾಡ್ಬೋದು. ಅಂದ್ರೆ ಅದಕ್ಕೆ ಬ್ಯಾಟ್ರೀಸ್ ಬರಲ್ಲ, ಬರೀ ಹೌದು, ಡೈರೆಕ್ಟ್ ಇರುತ್ತೆ. ಹಂಗಿರುತ್ತೆ. ಇದಾದ್ರೆ ಇದು ವಾಟರ್ ಹೀಟರ್ ಸರ್, 220 ಲೀಟರ್ 220 ಲೀಟರ್ 220 ಲೀಟರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ? 6 to 7 ಮೆಂಬರ್ ಯೂಸ್ ಮಾಡ್ಬೋದು. 31,000 ಆಗುತ್ತೆ. 31. ನಮಗೆ ಮಾಮೂಲಿ ಬ್ಯಾಟ್ರಿ ವಿತ್ UPS ಸೋಲಾರ್ ಬರುತ್ತಾ? ಇನ್ವರ್ಟರ್ ಸಿಸ್ಟಮ್. ಇನ್ವರ್ಟರ್ ಸಿಸ್ಟಮ್ ಇದೆ. ಅದೇ ಎಷ್ಟು ಪ್ರೈಸ್ ಆಗುತ್ತೆ? 60,000 ಇಂದ ಸ್ಟಾರ್ಟಿಂಗ್ ಇದೆ. ಸ್ಟಾರ್ಟಿಂಗ್. ಹೌದು. ಅದಕ್ಕೇನು ಸಬ್ಸಿಡಿ ಇರಲ್ಲ? ಸಬ್ಸಿಡಿ ಇಲ್ಲ. ಅಂದ್ರೆ ಟಿವಿ ಫ್ಯಾನ್ ಲೈಟ್. ನಾವು ಇನ್ವರ್ಟರ್ ಹಾಕಬಹುದಾ? ಅದಕ್ಕೆ ಇನ್ವರ್ಟರ್ ಹಾಕಕ್ ಬರಲ್ವಾ? ಇನ್ನ ನೀವು ಮನೆ ಒಳಗಡೆಗೆ UPS ನ ಯೂಸ್ ಮಾಡ್ಬೋದು. ಅದು ಔಟ್ ಸೈಡ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಯಾಕಂದ್ರೆ ಮೆಸ್ಕಾಮ್ ಕಲೆಕ್ಷನ್ ಅಲ್ಲ, ಮೀಟರ್ ಥ್ರೂ ಕಲೆಕ್ಷನ್ ಆಗಿದೆ. ಎಷ್ಟು ಪ್ಯಾನಲ್ ಬೇಕಾದ್ರೆ ಹಾಕ್ಬೋದಿಲ್ಲ? ಇಷ್ಟೇ ಪ್ಯಾನಲ್ ಅಂತ ಕಂಡೀಷನ್ಸ್ ಇದೆ? ಕಂಡೀಷನ್ಸ್ ಅಂತ ಹೇಳಿದ್ರೆ ನಿಮ್ದು ಲೋಡ್ ಸ್ಯಾಂಕ್ಷನ್ ಎಷ್ಟಿರುತ್ತೆ KVಲಿ ಅದ್ರಷ್ಟು ಹಾಕ್ಬೋದು. ಈಗ 2 ಕಿಲೋವ್ಯಾಟ್ ಇದ್ರೆ 4 ಪ್ಯಾನಲ್ ಬರುತ್ತೆ. 550 ವ್ಯಾಟ್ ಇಂದ 4 ಪ್ಯಾನಲ್ ಬರುತ್ತೆ. 2,000 ವ್ಯಾಟ್ ಇಂದ ಅಷ್ಟನ್ನ ಹಾಕ್ಬೋದು. ನೀವು 3 ಕಿಲೋವ್ಯಾಟ್ ಮಾಡ್ಬೇಕಂದ್ರೆ 3 ಕಿಲೋವ್ಯಾಟಿಗೆ ಅಪ್ಗ್ರೇಡ್ ಮಾಡ್ಕೊಂಡು ಮಾಡ್ಬೇಕು. ನೋಡಿ, ಈ ರೀತಿ ಯಾರಾದರೂ ಸೋಲಾರ್ ಹಾಕ್ತಕ್ಕಂಥ ಒಂದು ಐಡಿಯಾ ಇರತಕ್ಕಂಥವ್ರು PM ಸೌರಘರ್ ಯೋಜನೆಯಡಿ ಒಂದು ಅಪ್ಲಿಕೇಶನ್ ಹಾಕಿ ತುಂಬ ಉಪಯೋಗ ಆಗುತ್ತೆ. ನಾವು ನಂತರ ಬಂದಿದ್ದು ಪಶುಸಂಗೋಪನಾ ಘಟಕದ ಕಡೆಗೆ. ಆದರೆ ಇಲ್ಲಿ ಯಾವ ಮಳಿಗೆಯಲ್ಲೂ ಒಂದು ಪಶುನೂ ಇರಲಿಲ್ಲ, ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥವ್ರು ಇರಲಿಲ್ಲ. ಇದು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಇಷ್ಟು ಬೇಗ ಖಾಲಿ ಮಾಡಿದ್ದು ಒಂದು ವಿಪರ್ಯಾಸ. ಆದರೆ ಈ ಹೈನುಗಾರಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದು ಪ್ರಾಡಕ್ಟ್ ಇದ್ದಿದ್ದೆ ಇದು ಒಂದೇ. ಬನ್ನಿ ಕೇಳಿಸ್ಕೊಳ್ಳಿ. ಏನು ಉಪಯೋಗ ಅದರಿಂದ ನೀವೇನು ಹಾಲು ಕರಿತಿರಲ್ಲ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ತಾ ಇರುತ್ತೆ. ಇನ್ನೆರಡು ಕ್ಯಾಲ್ಸಿಯಂ ಕೊಟ್ಟಂಗೆ ಹಸು ವೀಕ್ ಆಗಲ್ಲ, ಹಸು ಇಂಪ್ರೂವ್ಮೆಂಟ್ ಆಗುತ್ತೆ, ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಮಿನರಲ್ ಮಿಕ್ಸರ್ ಬಂದ್ಬಿಟ್ಟು ಹಸು ನಿಮ್ದು ಕನ್ಸಪ್ಷನ್ ಆಗ್ತಿಲ್ಲ, ಗಬ್ಬ ಆಗ್ತಿಲ್ಲ, ಈಟಿ ಬರ್ತಾ ಇಲ್ಲ, ಡಿಗ್ರಿ ಫ್ಯಾಟ್ ಬರ್ತಾ ಇಲ್ಲ, ಎಲ್ಲದಕ್ಕೂ ಬರುತ್ತೆ. ಪ್ರೊಡಕ್ಟಿವಿಟಿ ಅಂಡ್ ಫರ್ಟಿಲಿಟಿ ಎರಡಕ್ಕೂ ಬರುತ್ತೆ. ಏನು ಪ್ರೈಸ್ ಇದೆ? 1.2 kg ಇಲ್ಲಿ ಬರೀ 300 ರೂಪಾಯಿ ಅಷ್ಟೇ. 1/4 kg ಬರುತ್ತೆ. ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಸಾಲಿಡ್. ಇದು ಪೌಡರ್ ಫಾರ್ಮಲ್. ಲಿಕ್ವಿಡ್ ಅಂದ್ರೆ ಕ್ಯಾಲ್ಸಿಯಂ ಬರುತ್ತೆ. ಮಿನರಲ್ ಮಿಕ್ಸರ್ ಲಿಕ್ವಿಡ್ ಫಾರ್ಮಲ್ ಬರಲ್ಲ. ಪೌಡರ್ ಹಿಂಡಿ ಜೊತೆ ಯಾಕೆ ತಿನ್ಸೋದು? ಅವು ಫೀಡ್ ಸರ್, ಅದಲ್ಲ ಪೇಡಿ ಹಿಂಡಿ. ಏನು ಬ್ಯಾಗಿಗೆ ಪ್ರೈಸ್? ಬ್ಯಾಗ್ 1,450 1,650 50 kg ಬ್ಯಾಗ್. ನಿಮ್ಮದೇ ಓನ್ ಬ್ರ್ಯಾಂಡಿಂಗ್ ಅದ? ಫಾರಿನ್ ಕಂಪ್ನಿ ಇದೆ, ಕಾರ್ಗಿಲ್ MNC ಕಂಪ್ನಿ. ನೀವು ಮಾರ್ತಕ್ಕಂಥ ಯಾವ ಊರು ಹೇಳ್ರಿ? ನಮ್ದು ಮೈದಾಳ ಮಲ್ಲ. ಎಷ್ಟು ವಸ್ತು ನಮ್ಮ ಇವರ 1 4, ನಮ್ಮ 4 ಇವರ ಹೆಸರು ಹೇಳ್ರಿ? ಗೋವರ್ಧನ್ ಪಟೇಲ್ ಅಂತ. ಇವನ್ ತಗೋಣ ಬಿಡಲ್ಲ. ಕೃಷಿ ಮೇಳದಾಗೆಲ್ಲ ಇವನ್ ಹಾಕ್ಲೇಬಾರ್ದಂತ ರೂಲ್ಸ್ ಮಾಡ್ಬಿಡೋದು. ಮಾಡ್ಬೇಕು ಸುಂದರ. ಕೃಷಿ ಸಂಬಂಧಪಟ್ಟದ್ದು ಮಾತ್ರ ಇರಬೇಕು. ನಂತರ ಬಂದಿದ್ದು ಕೃಷಿ ಯಂತ್ರೋಪಕರಣಗಳು ಅಥವಾ ಕೃಷಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ನ ವಿಭಾಗಕ್ಕೆ. ನೋಡ್ತಾ ಇರ್ಬೋದು ಎಲ್ಲ ಕಂಪನಿಯ ಟ್ರ್ಯಾಕ್ಟರ್ಗಳು, ರೋಟರ್ ವೇಟರ್ಗಳು ಅಥವಾ ಸ್ಲ್ಯಾಶರು, ಟಿಲ್ಲರು ಮತ್ತು ಅಡಿಕೆ ಮಿಷಿನ್ಗಳು, ಅದರ ಒಂದು ಬಿಡಿ ಭಾಗಗಳು, ಇದನ್ನು ಸಂಪೂರ್ಣವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಮಾಹಿತಿಯನ್ನು ನೀಡಲಾಯಿತು. ಈ ರೀತಿ ವಿವಿಧ ಒಂದು ಬ್ಲೇಡ್ ಸೆಟ್ಗಳ ಅಥವಾ ವಿವಿಧ ಆಕಾರವುಳ್ಳ ಸ್ಲ್ಯಾಶರ್ಗಳು ಇದ್ವು. ಮಿನಿ ಟ್ರ್ಯಾಕ್ಟರ್ಗಾಗಿ 40,000ದಿಂದ 50,000ವರೆಗೂ, ದೊಡ್ಡ ಟ್ರ್ಯಾಕ್ಟರ್ಗಾಗಿ 50,000ದಿಂದ 70,000ವರೆಗೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ಲ್ಯಾಶರ್ಗಳು ಲಭ್ಯವಿದ್ವು. 50,000ದಿಂದ ಲಕ್ಷದವರೆಗೆ ಈ ರೋಟರ್ ವೇಟ್ಗಳು ಲಭ್ಯವಿದೆ. ಇದು ಒಂಥರ ಮಿನಿ ಟ್ರ್ಯಾಕ್ಟರ್ ಥರ ಒಂದು ಬೈಕಲ್ಲಿ
ಅಂದರೆ ಮಲೆನಾಡು ಕಡೆ ಸಣ್ಣ ಸಣ್ಣ ಗೊಬ್ಬರ ತರಲಿಕ್ಕೆ ಆ ರೀತಿ ಉಪಯೋಗ ಆಗ್ತಕ್ಕಂಥದ್ದು. ಇದು ವೀಡ್ ಕಟ್ಟರ್ಸ್ಗಳು ನೋಡ್ತಾ ಇರ್ಬೋದು. ಎಲ್ಲ RPMನ ಅಂದರೆ 1000 RPMಯಿಂದ ಒಂದು 4000 RPMವರೆಗೂ ಇದು ಗರಿಯನ್ನು ಕಟ್ ಮಾಡ್ತಕ್ಕಂಥದ್ದು ತುರುಕಿದೆ. ಇದು ಮಾಮೂಲಿ ವೀಡ್ ಕಟ್ರು, ಮಲ್ಚರ್ಗಳು, ಹೀಗೆ ವೆರೈಟಿ ಎಲ್ಲ ಥರದ ಕೃಷಿ ಯಂತ್ರೋಪಕರಣಗಳು ನೋಡಲಿಕ್ಕೆ ಬಂದಿದ್ವು. ಸ್ಪ್ರೇಯರ್ಗಳು, ಇದೊಂದು ಹೊಸ ಆವಿಷ್ಕಾರ, ಇದೊಂದೇ ಹೊಸದು ಅಂತ ಬಂದಿದ್ದು. ಈ ಮಲೆನಾಡು ಕಡೆ ತೋಟದಲ್ಲೆಲ್ಲ ಸಣ್ಣ ಸಣ್ಣ ದಾರಿಯಲ್ಲಿ 8 ಅಡಿ ಅಥವಾ 7 ಅಡಿಯಲ್ಲಿ ಓಡಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಇದರಲ್ಲೇ ಸ್ಪ್ರೇನ ಮಾಡ್ಬೋದು ಅಥವಾ ಅಡಿಕೆ ಗೊನೆಯನ್ನು ತರಲಿಕ್ಕೆ, ಗೊಬ್ಬರವನ್ನು ಸಾಗಿಸಲಿಕ್ಕೆ ತುಂಬ ಉಪಯೋಗ ಇತ್ತು. ಇದು ನಮ್ಮ ಕಡೆ ಉಪಯೋಗ ಬರಲ್ಲ, ಬಟ್ ತೋಟದಲ್ಲೇ ಅದು ಪ್ರೊಸೀಜರ್ ಮಾಡ್ಕೊಂಬರ್ತಕ್ಕಂಥದ್ದು, ಅಡಿಕೆ ಸಿಪ್ಪೆನ ಬೇರ್ಪಡಿಸಿಕೊಂಡು ಬರ್ತಕ್ಕಂಥವ್ರಿಗೆ ಇದು ಒಂದು ಅನುಕೂಲಕರವಾಗಿತ್ತು. ಅಲ್ಲಿ ಯಾವ ರೀತಿ ರೇಟ್ ಹೇಳೋರು ಸಹಿತ ಇರಲಿಲ್ಲ, ಹಾಗಾಗಿ ನಿಮಗೆ ರೇಟನ್ನು ಕೇಳಿ ಹೇಳಲಿಕ್ಕಾಗಲಿಲ್ಲ. ಇದಕ್ಕೆ ಮೋಟ್ರು ಮತ್ತು ಜನ್ರೇಟ್ ಎರಡನ್ನೂ ಫಿಟ್ ಮಾಡಿದ್ದಾರೆ. ನೀವು ಯಾವ್ದು ಬೇಕಿದ್ರು ತೋಟಕ್ಕೆ ಹೋದಾಗ ಜನ್ರೇಟ್ ಆನ್ ಮಾಡ್ಕೋಬೋದು, ಮನೆಯಲ್ಲೇ ಇದ್ದಾಗ ನೀವು ಮೋಟ್ರಿಂದ ಇದನ್ನು ಚಾಲನೆ ಮಾಡ್ಕೋಬೋದು. ಇದು ನೋಡಿ ನಮ್ಮೂರದೇ, ಮಲ್ಲಾಪುರದೇ ಬ್ರ್ಯಾಂಡು, ಹಂಗಾಗಿ ಸ್ವಲ್ಪ ಒತ್ತಿ ಹೇಳಲೇಬೇಕು. ನಮ್ಮೂರು ಅನ್ನೋ ಒಂದು ಹೆಮ್ಮೆ ಇದ್ದೇ ಇರುತ್ತೆ. ಇದು ವಿ ಅಗ್ರೋಟೆಕ್ ಅಂತ ಹೇಳ್ಬಿಟ್ಟು ಮಲ್ಲಾಪುರದ್ದೇ ಒಂದು ಅಡಿಕೆ ಮಿಷಿನ್, ಮಲ್ಲಾಪುರದವರೇ ಹಾಕಿರ್ತಕ್ಕಂಥದ್ದು. ಬನ್ನಿ ಅವರಿಗೆ ಅಡಿಕೆ ದೋಟಿಗೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದೋಟಿ ಏನು ಪ್ರೈಸ್ ಸರ್ ಇವು ದೋಟಿಗಳು? 60 ಅಡಿ ಸಿಗುತ್ತೆ, 70 ಅಡಿ ಸಿಗುತ್ತೆ, 80 ಅಡಿ ಸಿಗುತ್ತೆ. 60 ಅಡಿದು 40,000 ರೂಪಾಯಿ, 70 ಅಡಿದು 50,000 ರೂಪಾಯಿ, 80 ಅಡಿದು 60,000 ರೂಪಾಯಿ. ನಮಗೆ ಸಬ್ಸಿಡಿ ಸಿಗುತ್ತೆ ರೈತರಿಗೆ? ಸಬ್ಸಿಡಿ ಲೆಸ್ ಆಗಿ ಸರ್ ಎಲ್ಲ ಲೆಸ್ ಆಗಿಬಿಟ್ಟೆ 40,000 ರೂಪಾಯಿ. 50 ಅಡಿ 40,000, 60 ಅಡಿ 40,000. ಕರೆಂಟ್ ಎಲ್ಲ ಹೊಡಿತಲ್ಲ, ಅದೆಲ್ಲ ತಡೆಯುತ್ತಾ ಬರುತ್ತಾ? ಹೊಡೆದೇ ಹೊಡಿತೈತೆ, ಅದೆಲ್ಲ ಏನು ಇದು ಮಾಡೋಕ್ಕಲ್ಲ. ಆ ಥರ ಯಾವುದು ಬಂದಿಲ್ಲ ಇನ್ನೂ ರೀಸೆಂಟ್ ಆಗಿ? ಮುಂದೆ ಬಂದರೆ ಎಣ್ಣೆ ಕಾಣ ಅಥವಾ ರೊಟ್ಟಿ ಮಾಡ್ತಕ್ಕಂಥ ರೊಟ್ಟಿ ಮೇಕಿಂಗ್ ಮಿಷಿನ್ನು ಅಥವಾ ಹಿಟ್ಟನ್ನು ಮಾಡ್ತಕ್ಕಂಥ ಮಿಷಿನ್ಗಳು ಅಥವಾ ಸಣ್ಣ ಕೈಗಾರಿಕೆ ಅಥವಾ ಕುಶಲಾಭಿವೃದ್ಧಿ ಅಥವಾ ಕೌಶಲ್ಯಾಭಿವೃದ್ಧಿಯ ಉಪಯೋಗವಾಗ್ತಕ್ಕಂಥ ಯಂತ್ರೋಪಕರಣಗಳು ಸಹಿತ ಈ ಕೃಷಿ ಮೇಳದಲ್ಲಿ ಬಂದಿದ್ವು. ಆದರೆ ಇನ್ನು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿಯಾಗಿತ್ತು. ಇದು ನೋಡ್ತಾ ಇರ್ಬೋದು, ಕಲ್ಟಿವೇಟರ್ಗಳು, ಗೊರಬಲು ಮಿಷಿನ್ನು, ಇದು ರಾಗಿಯನ್ನು ಸಾಣಿಸ್ತಕ್ಕಂಥ ಮಿಷಿನ್ನು, ಈ ಕಡೆ ಸ್ಲ್ಯಾಶರ್ಸು, ಇದು ಹುಲ್ಲಿನ ಪೆಂಡೆ ಕಟ್ತಕ್ಕಂಥ ಮಿಷಿನ್ನು, ತುಂಬ ಮಿಷನರಿಗಳು ಬಂದಿದ್ವು. ಬಟ್ ಅದನ್ನು ಸ್ವಲ್ಪ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥವ್ರು ಕಡಿಮೆ ಇದರಲ್ಲಿ. ಎಲ್ಲ ಅಲ್ಲೇ ಸೋಮವಾರ ಆಗಿದ್ದರಿಂದ ಎಲ್ಲ ಮನೆಗೆ ಹೋಗ್ತಕ್ಕಂಥ ಸಡಗರದಲ್ಲಿ ಇದ್ದಿದ್ದು ಸ್ವಲ್ಪ ಬೇಸರವಾದಂಥ ಸಂಗತಿಯಾಗಿತ್ತು. ನೋಡಿ, ಈ ಸ್ಲ್ಯಾಶರನ್ನು ಬಳಸ್ತಕ್ಕಂಥ ರೈತರು ಈ ರೀತಿ ಚೈನ್ನ ತುದಿಗಳಿಗೆ ಈ ರೀತಿ ಒಂದು ಕಬ್ಬಿಣದ ಪೀಸ್ ಅಥವಾ ಕುಳಗಳನ್ನು ಹಾಕಿ ಅವಾಗ ಚೈನ್ಗಳು ಕಟ್ಟಾಗ್ತಕ್ಕಂಥದ್ದು ಈ ಸಂಭವ ಕಡಿಮೆ ಇರುತ್ತಂತೆ. ಹಾಗಾಗಿ ಇವರೆಲ್ಲ ಹೊಸದಾಗಿ ಈಗ ಬರ್ತಕ್ಕಂಥ ಎಲ್ಲ ಸ್ಲ್ಯಾಶರ್ಗಳಿಗೂ ಚೈನ್ನ ತುದಿಯಲ್ಲಿ ಇದ್ರ ಕಬ್ಬಿಣದ ಪೀಸನ್ನು ಹಾಕಲಾಗ್ತದೆ. ಅಡಿಕೆ ಪಾಟ್ ಹೊಡೆಯಲಿಕ್ಕೆ ಹೊಸ ಆವಿಷ್ಕಾರ ಒಂದು ಬಂದಿದೆ. ಅಡಿಕೆ ಪಾಟ್ ಹೊಡೆಯೋದಣ್ಣ? ಇಷ್ಟೇ ಇಟ್ಟಿರ್ಬೇಕು, ಅವಾಗ ಹೊಡ್ತಾ ಬೀಳೋದಿಲ್ಲ. ಏನ್ ಪ್ರೈಸ್ ಅಣ್ಣ ಇದು? ಅದು 2,200 ಇದೆ, 1,900 ರೂಪಾಯಿಗೆ ಕೊಡ್ತಿದ್ದೀವಿ. ಅಲ್ಲ ಇದು ಅಪ್ಲೋ ಹಿಂಗೆ ತಕ್ಕ ಮತ್ತೆ ಹಿಂಗೆ ಊಟ ಉಲ್ಟ ಹಾಕಬೇಕು ಮತ್ತೆ ನಾವೇ? ಕೆಳಗೆ ಇರ್ತಲ್ಲ, ಏನೇನೋ ಮಾಡಿದ್ರಪ್ಪ. ಒಂದು ಹೊಸದಾಗಿ ಪರಿಚಯವಾಗಿತ್ತು. ಇದು ಸ್ವಯಂ ಚಾಲಿತ ವೀಡ್ ಕಟ್ಟರ್, ಅಂದರೆ ಅದೇ ರಿಮೋಟ್ ಕಂಟ್ರೋಲಲ್ಲೇ ಓಡಾಡ್ಕೊಂತ ಅದು ವೀಡ್ ಕಟಿಂಗ್ ಮಾಡ್ತಾ ಇತ್ತು. ಬಟ್ ಇದರ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು, 1,80,000 ಹೇಳ್ತಿದ್ರು. ಇಷ್ಟೊಂದು ಕಾಸ್ಟಿಗೆ ಇದು ರೈತರಿಗೆ ಅನುಕೂಲ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಇದು ನೋಡ್ತಾ ಇರ್ಬೋದು ಟ್ರಂಚಿಂಗ್ ಮಿಷಿನ್, ಅಂದರೆ ಒಂದು ಅಡಿ ಅಷ್ಟು ಆಳ ಅಥವಾ ಹಿಂಗೆ ಸಮವಾಗಿ ಟ್ರಂಚ್ ಮಾಡಲಿಕ್ಕೆ ಅಥವಾ ಬಸಿಗಾಲೆಗಳನ್ನು ತೆಗಿಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಹೊಸ ಎಕ್ವಿಪ್ಮೆಂಟ್. ಇದೇ ಒಂದು ಹೊಸದಾಗಿ ನಾನು ನೋಡಿದಂಥ ಒಂದು ಎಕ್ವಿಪ್ಮೆಂಟ್. ಮಾಮೂಲಿ ರೋಟರಿ ಸ್ಲ್ಯಾಶರನ್ನು ಹೊರತುಪಡಿಸಿ ಹೊಸದಾದಂಥ ಒಂದು ಏನಾದ್ರು ಆವಿಷ್ಕಾರ ಅಂದರೆ ಇದೊಂದೇ ಬಂದಿದ್ದು. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಟ್ಯಾಕ್ಟರ್ ರೋಟ್ರಿಗೆ ಹಾಕ್ಕೊಂಡ್ಬಿಟ್ಟು PTOಗೆ ಹಾಕಿ ನೀವು ಗಾಲೆವನ್ನು ಅಥವಾ ಬಸಿಗಾಲೆಗಳನ್ನು ತೆಗಿಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ಬಸಿಗಾಲುವೆಗಳನ್ನು ಒಂದು ಅಡಿಯಷ್ಟು ಆಳ ಮಾತ್ರ ತೆಗಿಲಿಕ್ಕೆ ಸಾಧ್ಯ. 95,000 ಇದೆ, 90,000 ಎಲ್ಲಿ ಇದು ಪ್ರೈಸ್? ಒಂದು 23,000 95,000ದಿಂದ 90,000 ತಂದಿದ್ದೀವಿ. ನೀವು ನಮ್ಮ ಆಫೀಸಿಗೆ ಬಂದ್ರೆ ಸಾಕು, ಸರ್ವಿಸ್ ಎಲ್ಲ ಕೊಡ್ತಾರೆ. ಇದೊಂದು ಆರ್ಬಿ ಚರ್ವೆ. ಹಾಂ, ಈ ಮಿಷಿನ್ ಒಂದು 2 ಬೆಲ್ಟಿಂದ
ಇಲ್ಲಿರೋದಕ್ಕೆ ಜೋರಾಗಿ ಹೊಡಿತಾ ಇತ್ತು, ಬಟ್ ಎತ್ತರದಿಂದ ಹೊಡೆಯೋದಿಲ್ಲ ಇಷ್ಟು ಜೋರಾಗಿ ಅಂತ ಅನ್ಸುತ್ತೆ ಸೋಲಾರ್ ಪಂಪ್ಗಳು. ಯಾರಾದರೂ ರೈತರು ಸೋಲಾರ್ ಪಂಪ್ಸ್ ಅಳವಡಿಸ್ಕೊಳತಕ್ಕಂಥದ್ದಿದ್ದರೆ ಕೇವಲ 60,000 ಕಟ್ಟಿರೆ ಅಳವಡಿಸ್ಕೋಬೋದಂತೆ. ಅದು PMEGPಯಲ್ಲಿ ಅಪ್ರೂವಲ್ ಆಗಿದ್ರೆ ಮಾತ್ರ. ನೋಡ್ರಿ ಗ್ಲೂ ಸ್ಟಿಕ್ನ ಹೀಟ್ ಮಾಡಿಬಿಟ್ಟು ಈ ರೀತಿ ಅನಿಸ್ಬಿಟ್ಟು ನಿಮಗೆ 1000 ಲೀಟರ್ ದೊಡ್ಡ ದೊಡ್ಡ ಸಿಂಟೆಕ್ಸ್ ಇದೆಲ್ಲ, ದೊಡ್ಡ ದೊಡ್ಡ ಸಿಂಟೆಕ್ಸ್ ಗಳಿಗೆ ಎಕ್ಸಾಂಪಲ್ ಆಗಿ ನೋಡಿ ತೋರಿಸೋದು. ಈ ರೀತಿ ಕಟ್ ಆದ್ರೆ ಸರ್, ಈಗ ನೋಡಿ ವಾಟರ್ ಹೋಗುತ್ತಲ್ಲ, ನೀರಿದ್ರು ಅಂಟಿಸ್ಬೋದು, ಇಲ್ಲ ಅಂದ್ರೆ ಅಂಟಿಸ್ಬೋದು. ಗ್ಯಾಪ್ ಇದ್ರೆ ಗ್ಯಾಪ್ ಎಲ್ಲ ಕವರ್ ಆಗುತ್ತೆ. ಖಾಲಿ ಹೀಟ್ ಮಾಡ್ಬೇಕಷ್ಟೇ. ಇದು ಕಡ್ಡಿ ಒಮ್ಮೆ ಡೆಮೋ ನೋಡಿ ಸರ್, ಆಮೇಲೆ ಹೇಳ್ತೀನಲ್ಲ. ಈಗ ಇದನ್ನ ಹೇಳ್ದ, ಈಗ ಇದು ಅದಕ್ಕೆ ನಿಮಿಷ ನಿಮಗೆ ಹೇಳ್ರಿ ಎಲ್ಲ ಸರಿ ಡೆಮೋ ಕೇಳ್ರಿ, ಆಮೇಲೆ ಎಲ್ಲ ನಿಮ್ ಡೌಟ್ ಕ್ಲಿಯರ್ ಆಗುತ್ತೆ. ನೋಡಿ ಕಟ್ ಆಗಿರುತ್ತಾ, ಎಲ್ಲಿ ಕಟ್ ಆಗಿದೆ ಈ ತರ ಒಂದ್ ಕಡೆ ಸೈಡ್ಗೆ ಹಾಕೊಳ್ಳಿ. ಈಗ ನೀರ್ ಹೋಗುತ್ತಲ್ಲ, ನೀರಿದ್ರು ಅಂಟಿಸ್ಬೋದು, ನೀರಿಲ್ಲ ಅಂದ್ರೆ ಇದೇ ಕಡ್ಡಿಲಿ ಈಗ ರಬ್ ಮಾಡಿ ಸಾಕು ಫಿಕ್ಸ್. ಅದೇ ತರ ನೀವು ಅಂಟಿಸೋದಾದ್ರೆ ಈಗ ನೋಡಿ ಕಟ್ ಆಗಿರುತ್ತಲ್ಲ, ಪೈಪ್, ಕರೆ ಪೈಪು, ಈಗ PVC, CPVC, ಮೋಟರ್ ಪೈಪ್, ಈ ತರ ಯಾವ್ದೇ ತರ ಪೈಪ್ ಗಳು ಕಟ್ ಆಗ್ಲಿ, ಸ್ವಲ್ಪ ದಪ್ಪ ಹಚ್ಚಿದ್ರೆ ಸಾಕು, ನಿಮ್ಗೆ ಲೋಡ್ ಎಷ್ಟು ದಿವಸ ತಡೆಯುತ್ತೆ, ಕೇಳಲ್ಲ. ಇದೇ ತರ ನೀವು 5,000 ಲೀಟರ್ ಸಿಂಟೆಕ್ಸ್ವರೆಗೂ ಅಂಟಿಸ್ಬೋದು. ಈಗ ಟೈಲ್ಸ್ ಕಲ್ಲೆಲ್ಲ ಅಂಟಿಸಿದ್ರೆ ಇದಕ್ಕೆಲ್ಲ ಅಂಟಿಸ್ಬೋದು. ಈಗ ಮೆಟಲ್ ಅಂಟಿಸಿದ್ರೆ ಮೆಟಲ್, ಈಗ ಗ್ಲಾಸ್ ಅಂಟಿಸಿದ್ರೆ ಗ್ಲಾಸ್ ಇಂದ ಗ್ಲಾಸ್ ಅಂಟಿಸ್ಬೋದು, ಗ್ಲಾಸ್ ಇಂದ ಮೆಟಲ್ ಕೂಡ ಅಂಟಿಸ್ಬೋದು. ಈಗ ನೋಡಿ ಮೆಟಲ್ ಟು ಮೆಟಲ್, ಇನ್ನು ಒಂದು ಮಲ್ಟಿಪರ್ಪಸ್ ವುಡ್ ಟು ಮೆಟಲ್, ಸ್ಯಾಂಡಲ್, ಫಿಶ್ ಟ್ಯಾಂಕ್, ಅಕ್ವೇರಿಯಂ, ಯಾವ್ದು ಬೇಕಾದ್ರೂ ಅಂಟಿಸ್ಕೋಬಹುದು. ಇದು ಕೆಮಿಕಲ್ ಇರಲ್ಲ, ಈ ತರ ರಬ್ಬರ್ ಮರದ ಹಾಲಲ್ಲಿ ಮಾಡಿರೋದು. 10 ವರ್ಷ ಇಟ್ಟರೆ ಏನು ಹಾಳಾಗಲ್ಲ, ಮತ್ತೆ ಮತ್ತೆ ಕೆಲಸ ಬರುತ್ತೆ ಸರ್. ಏನ್ ಪ್ರೈಸ್ ಸರ್ ಇದು? ಸರ್ ಅದು ನಿಮಗೆ ಡಿಸ್ಕೌಂಟ್ ಆಗಿ 100 ರೂಪಾಯಿ ಸರ್ ಪ್ಯಾಕೆಟ್. 150 ರೂಪಾಯಿ ಹಾಂ ಸರ್. ಈ ಕೃಷಿ ಮೇಳದ 100 ಮಳಿಗೆಗಳಲ್ಲಿ ಈ 10 ಮಳಿಗೆಗಳು ಮಾತ್ರ ರೈತರಿಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಯಂತ್ರೋಪಕರಣಗಳನ್ನು ಮಾರ್ತಿದ್ದು. ಇನ್ನೆಲ್ಲ ಈ 10 ಮಳಿಗೆಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಮಳಿಗೆಗಳಲ್ಲೂ ಬರೀ ಬಟ್ಟೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು, ಆಟ ಸಾಮಾನುಗಳು, ಕಿವಿ ಓಲೆಗಳು, ಜಂಕಿಗಳು, ಬರೀ ಈ ರೀತಿಯ ವಸ್ತುಗಳೇ ಹೆಚ್ಚಾಗಿ ಮಾರಾಟವಾಗಿದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿಯಾಗಿತ್ತು. ನಂತರ ನಾವು ಭೇಟಿ ನೀಡಿದ್ದೆ ಈ ಕೃಷಿ ಮೇಳದ ನರ್ಸರಿ ವಿಭಾಗಕ್ಕೆ. ಇಲ್ಲಿ ವಿವಿಧ ಜಿಲ್ಲೆಯ ಅಥವಾ ವಿವಿಧ ಹಳ್ಳಿಗಳ ಅಥವಾ ವಿವಿಧ ಪ್ರದೇಶಗಳ ಹಲವಾರು ನರ್ಸರಿಗಳು ತಮ್ಮ ತಮ್ಮ ಗಿಡಗಳನ್ನು ಅಥವಾ ತಮ್ಮ ಆಯ್ಕೆಯ ಗಿಡಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು ಮತ್ತು ಮಾರಾಟಕ್ಕೂ ಇಟ್ಟಿದ್ರು. ಅದರಲ್ಲಿ 100 ರೀತಿಯ ಹಣ್ಣಿನ ತಳಿಗಳನ್ನು ಅಥವಾ ಹಣ್ಣಿನ ಪ್ರಭೇದಗಳನ್ನು ನೋಡಬಹುದಿತ್ತು. ಇನ್ನು 100 ರೀತಿಯ ಈ ಪುಷ್ಪ ಅಲಂಕಾರಿಕ ಗಿಡಗಳು ಅಥವಾ ಪುಷ್ಪದ ಗಿಡಗಳನ್ನು ನೋಡಬಹುದಿತ್ತು. ಇನ್ನು ಅಲಂಕಾರಿಕ ಗಿಡಗಳು, ಅದರಲ್ಲೂ ಸಾವಿರಾರು ಬಗೆಯ ಅಲಂಕಾರಿಕ ಗಿಡಗಳನ್ನು ಇಲ್ಲಿ ಕಾಣಬಹುದಿತ್ತು. ಅಡಿಕೆ ಗಿಡ, ತೆಂಗು, ಮಾವು, ಹಲಸು, ರಬ್ಬರು, ಆಮೇಲೆ ಗೋಡಂಬಿ, ಬಾಳೆ ಅಥವಾ ಟಿಶ್ಯೂ ಕಲ್ಚರ್ಡ್ ಬಾಳೆ ಅಥವಾ ಏಲಕ್ಕಿ ಗಿಡಗಳು, ಅದು ವಿವಿಧ ರೀತಿಯ ಅಥವಾ ವಿವಿಧ ತಳಿಯ ಏಲಕ್ಕಿ ಗಿಡಗಳು, ಆಮೇಲೆ ಕಾಳುಮೆಣಸಿನ ತಳಿಗಳು, ಹೈಬ್ರಿಡ್ ಅಥವಾ ನಾಟಿ ತೆಂಗಿನ ಮರ ಅಥವಾ ಅಡಿಕೆ ಮರಗಳು, ಹೀಗೆ ಹಲವಾರು ತಳಿಯ ಅಥವಾ ಪ್ರಭೇದದ ಗಿಡಗಳನ್ನು ಇಲ್ಲಿ ನೋಡಬಹುದಿತ್ತು ಮತ್ತು ಕೊಂಡುಕೊಳ್ಳಬಹುದಿತ್ತು. ಈ ರೀತಿಯ ಗಿಡಗಳನ್ನು ಕೊಂಡುಕೊಂಡು ಹೋಗಿರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತು, ಈಗ ಗಿಡಗಳನ್ನು ಪಾಟ್ನಲ್ಲೇ ಇಡಿ, ದಯವಿಟ್ಟು ನೆಲಕ್ಕೆ ಅಥವಾ ಬಿಸಿಲಿಗೆ ಹಾಕಿದರೆ ಈಗ ಗಿಡಗಳು ಬೆಳೀತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಚಳಿಗಾಲ ಆಗಿದ್ದರಿಂದ ಚಳಿಗೆ ಮುಟ್ರಿಸ್ಕೊಂಡು ಬೆಳೀತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈಗ ಹಾಕ್ಬೇಡ, ಬೇಸಿಗೆಗಾಲದ ಕೊನೆಯಲ್ಲಿ ಹಾಕಿ. ಇದು ನೋಡಿ, ಈಗೆಲ್ಲ ರೈತರು ಇದರಲ್ಲೇ ಅಡಿಕೆಯ ಪ್ಯಾಕೆಟನ್ನು ಮಾಡ್ತಿದ್ದಾರೆ. ಅಂದರೆ ಇದರಲ್ಲಿ ಒಂದು ತೆಂಗಿನ ನಾರಿನ ಗುಂಜನ್ನು ತುಂಬಿಟ್ಟು ಇದರೊಳಗೆ ಅಡಿಕೆಯ ಮೊಳಕೆಯನ್ನು ಇಡ್ತಕ್ಕಂಥದ್ದು, ಅದನ್ನು ಒಂದು ವರ್ಷ ಅಥವಾ 6 ತಿಂಗಳ ನಂತರ ತಗೊಂಡೋಗಿ ನೆಲಕ್ಕೆ ಹಾಕ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೊಬ್ಬರು ರೈತರು ಅಡಿಕೆ ದೋಟಿನ ತಗೊಂಡು ಹೋಗ್ತಾ ಇದ್ದಾರೆ. ಆದರೂ ಈ ಸೋಮವಾರ ಸಂಜೆ 10 ಗಂಟೆವರೆಗೂ ಇದು ಇರಬೇಕಾಗಿತ್ತು ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿತ್ತು. ಅಂದರೆ 3 ಗಂಟೆಗೆಲ್ಲ ಖಾಲಿಯಾಗಿದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ. ಕಂಬಳಿ ಏನ್ ರೇಟು? ಗದ್ಗೆ ಕಂಬಳಿನ ಇದು? ಒರಿಜಿನಲ್ ಏನಿವು? ಮುಂದಿನ ಬಾರಿ ಕೃಷಿ ಮೇಳದಲ್ಲಿ ಇನ್ನೂ ಹೆಚ್ಚಿನ ಮಳಿಗೆಗಳು ಬರಲಿ, ರೈತರಿಗಿನ್ನೂ ಹೆಚ್ಚಿನ ಮಾಹಿತಿಗಳು ಸಿಗಲಿ, ಹೊಸ ಹೊಸ ಆವಿಷ್ಕಾರಗಳು ರೈತರಿಗೆ ಪರಿಚಯ ಆಗಲಿ ಅನ್ನೋದೇ ನನ್ನ ವಿಡಿಯೋದ ಆಶಯ. ನನ್ನ ಮುಂದಿನ ವಿಡಿಯೋದಲ್ಲಿ
ಈ ಬೆಂಗಳೂರಿನ ಕೃಷಿ ಮೇಳಕ್ಕೂ ಮತ್ತು ನಮ್ಮ ಶಿವಮೊಗ್ಗದ ಕೃಷಿ ಮೇಳಕ್ಕೆ ಏನು ವ್ಯತ್ಯಾಸ ಇದೆ, ಬೆಂಗಳೂರಿನಲ್ಲಿ ಯಾವ ಯಾವ ರೀತಿಯ ಹೊಸ ಆವಿಷ್ಕಾರಗಳು ರೈತರಿಗೆ ಪರಿಚಯ ಆದವು ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರೈತ ಸಂಪರ್ಕದ ಅಥವಾ ರೈತ ಮಾಹಿತಿಯ ಕುರಿತು ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತೀನಿ. ಧನ್ಯವಾದಗಳು.